ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಕರಾಪ್ ಚಂದು ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ವೈಫ್ ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದರೆ ಗೋವಾಗೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಮದುವೆ ಆದಾಗಿಂದ ಎಲ್ಲೂ ಹೋಗಿರಲಿಲ್ಲ ನಾವು ಆಚೆಗಡೆ. ಅದರಿಂದ ನಾನು ನನ್ನ ವೈಫು ಪ್ಲ್ಯಾನ್ ಮಾಡ್ಕೊಂಡು ನಿಂತಿದ್ದಾರೆ ನೋಡಿ. ಹಾಯ್ ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಒಂದು 2 ಡೇಸ್ ಬ್ಯಾಕ್ ಪ್ಲ್ಯಾನ್ ಮಾಡಿ ಇವತ್ತು ಹೋಗ್ತಾ ಇದ್ದೀವಿ. ನೋಡ್ಬೋದು ನೀವು ಫುಲ್ಲು ಲಗೇಜೆಲ್ಲ ಎತ್ಕೊಂಡು ಸೀದಾ ಹೋಗ್ತಾ ಇದ್ದೀವಿ. ಆಟೋ ಬುಕ್ ಮಾಡಿದ್ದೀವಿ, ಆಟೋಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ನಿಂತಿದ್ದೀವಿ. ತುಂಬ ಖುಷಿಯಾಗಿದ್ದೀನಿ. ಫಸ್ಟ್ ಟೈಮು ನಾನು ಫ್ಲೈಟಲ್ಲಿ ಹೋಗ್ತಾ ಇರೋದು, ಅದು ನನ್ನ ವೈಫ್ ಕರ್ಕೊಂಡು ಹೋಗ್ತಾ ಇರೋದು ಫ್ಲೈಟಲ್ಲಿ. ಹೋಗೋಣ ಹೇಗೆ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ. ಆ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ಬನ್ನಿ ಹೋಗ್ತಾ ಮಾತಾಡೋಣ. ಆಟೋ ಬುಕ್ ಮಾಡಿದ್ದೀವಿ. ಆಟೋ ಅಣ್ಣ ಎಲ್ಲಿದ್ದಾರೋ ಗೊತ್ತಿಲ್ಲ. ಫೋನ್ ಮಾಡಿದರು, ಬರ್ತಾಯಿದ್ದೀನಿ ಅಂದರು. ಅವ್ರು ಬಂದರೆ ಆಟೋ ಹೊತ್ಕೊಂಡು ಸೀದಾ ಏರ್ಪೋರ್ಟ್ ಕಡೆಗೆ. ಆಟೋ ಅವ್ರು ಬಂದರು, ಆಟೋ ಅಣ್ಣ. ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಪಾಪ ಲೇಟ್ ಆಗಿಬಿಟ್ಟಿದೆ, ಬೇಗ ಹೋಗೋಣ. ಮತ್ತೆ OTP 7886 ಜರ್ಗಿ ಇನ್ನೆಲ್ಲಿ ಲಗೇಜ್ನ ಆಟೋಲ್ಲಿ ಇಟ್ಕೊಂಡು ಹೊರಟ್ರಿ. ಹೋಗೋ ರೂಟಲ್ಲಿ ಲೇಕ್ ನೋಡಿಕೊಂಡು, ಪುಟ್ಟಣಿ ಲೇಕ್ ನೋಡಿಕೊಂಡು, ನೇಚರ್ನ ಎಂಜಾಯ್ ಮಾಡಿಕೊಂಡು ಸೀದಾ ಹೊರಟ್ರಿ. ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು ನಮಗೆ. ಬೆಳಗ್ಗೆ 5 ಗಂಟೆ ಇದ್ರೂ ಇಷ್ಟೊತ್ತಾಗೋಯ್ತು ಹೋಗೋದು. 6:45 7 ಗಂಟೆ ಆಗೋಯ್ತು. ನಮ್ಮ ಫ್ಲೈಟ್ ಇರೋದು ಬೆಳಗ್ಗೆ 9:30 ಇರೋದು. ಬಟ್ ಇನ್ನೂ ಸ್ವಲ್ಪ ಬೇಗ ಹೋಗ್ಬೇಕಾಗಿತ್ತು, ಲೇಟ್ ಆಗೋಯ್ತು. ಅದರಿಂದ ಬೇಗ ಆದಷ್ಟು ಬೇಗ ಹೋಗ್ತಾ ಇದ್ದೀವಿ. ನೋಡೋಣ. ನಂದಿನಿ ಸಿಗ್ನಲ್ಗೆ ಬಂದ್ರಿ. ಇಲ್ಲೇ ಬಸ್ ಇರೋದು, ಇಲ್ಲೇ ಬಸ್ ಬರೋದು. ಕಾರ್ ಎತ್ಕೊಂಡು ಹೋಗ್ಬೋದು, ಬಟ್ ಅಲ್ಲಿ ಹೋದರೆ ಅದು ನಿಲ್ಸೋದು ಮಾಡೋದು ರಿಸ್ಕ್ ಅಂದ್ಬಿಟ್ಟು ಸೀದಾ ನಾವು ಬಸ್ಸಲ್ಲಿ ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ. ನಂದಿನಿ ಸಿಗ್ನಲಲ್ಲಿ ಬರುತ್ತಿಲ್ಲಿ. ಸುಮ್ಮನೆ ಕಾರ್ ಎತ್ಕೊಂಡು ಹೋಗೋದು, ಅದಕ್ಕೆ 1 ಅವರ್ ಸುಮ್ಮನೆ ಆ ಪಾರ್ಕಿಂಗ್ ಹುಡ್ಕೋದು ಅವೆಲ್ಲ ರಿಸ್ಕು ಅಂದ್ಬಿಟ್ಟೇ ನಾನು ನನ್ನ ವೈಫು ಬಸ್ಸಲ್ಲಿ ಹೋಗೋಣ ಅಂತ ನೈಟ್ ಪ್ಲ್ಯಾನ್ ಮಾಡಿದ್ರಿ. ಸರಿ ಅಂದ್ಬಿಟ್ಟು ಹೊರಟಿದ್ದೀವಿ. ಬಸ್ ವೆಯ್ಟಿಂಗು. ಬಸ್ ಬಂದರೆ ಹತ್ಕೊಂಡು ಸೀದಾ ಏರ್ಪೋರ್ಟಲ್ಲಿ ಸಿಗ್ತೀನಿ. ಬನ್ನಿ. ಬಸ್ ಒಳಗಡೆ ಒಂಥರ ಚೆನ್ನಾಗಿದೆ ಫೀಲ್. AC ಬಸ್ ಒಳಗಡೆ. ಅದು ಈ ಬೆಂಗಳೂರು ಕೂಲಲ್ಲಿ ಇರೋದಕ್ಕೂ ಅಯ್ಯೋ ಅಪ್ಪ ಸಖತ್ ಚಳಿ ಒಳಗಡೆ. ಸರಿ ಅಂತ ಕೂತ್ಕೊಂಡು ಹಾಗೆ ಹೊರಟ್ರಿ ಏರ್ಪೋರ್ಟ್ ಕಡೆಗೆ. ಫೈನಲಿ ರೀಚ್ ಆದ್ರಿ ಏರ್ಪೋರ್ಟ್ಗೆ. ನಾವು ಟರ್ಮಿನಲ್ 1 ಇಳ್ಕೊಂಬಿಟ್ಟಿದ್ದೀವಿ. ಇವಾಗ ಟರ್ಮಿನಲ್ 2ಗೆ ಹೋಗಬೇಕು. ಫೈನಲಿ ಟರ್ಮಿನಲ್ 2ಗೆ ಹೋದ್ರಿ. ಒಳಗಡೆ ಹೋಗ್ತಾ ಇದ್ದಂಗೆ ಬ್ಯೂಟಿಫುಲ್ ನೋಡ್ತಾ ಇದ್ದೆ. ಬಟ್ ಇವಾಗ ನಾನು ಇಲ್ಲಿ ಬಸ್ಸಲ್ಲಿ ಮಾಡ್ತೀನಿ. ಏನು ಆ ಥರ ಸಕ್ಕತ್ತಾಗಿದೆ, ಒಂಥರ ಒಳ್ಳೆ ಗುಡ್ ವೈಬು ಒಳಗಡೆ. ಸೂಪರ್ ಆಗಿ ನಮ್ಮ ಬೆಂಗಳೂರು ಏರ್ಪೋರ್ಟು ಬ್ಯೂಟಿಫುಲ್ ಆಗಿದೆ. ಟೈಮ್ ಬೇರೆ ಇಲ್ಲ ನನಗೆ. 9:30ಗೆ ಫ್ಲೈಟು. ನಾವು ಬಂದಿದ್ದೆ ಲೇಟ್ ಆಗೋಯ್ತು. ಇಲ್ಲಿ ನೋಡ್ರೆ ಫುಲ್ಲು ನನಗೆ ಫಸ್ಟ್ ಟೈಮಲ್ಲ ಗಾಬರಿ. ನನ್ನ ವೈಫ್ಗೆಲ್ಲ ಗೊತ್ತು, ಬಟ್ ನನಗೆ ಗಾಬರಿ. ಬನ್ನಿ ಏನು ಸಿಕ್ತಾ? ಫೈನಲಿ ತಗೊಂಡ್ರಿ. ಅಯ್ಯೋ ಬಂದಿದ್ದೆಯಿಂದ ಲೇಟ್ ಆಗೋಯ್ತು ಮನೆಯಿಂದ. ಬೆಳಗ್ಗೆ ಇಲ್ಲಿ ಜಡಿ ನಮಗೆ ನೋಡಿ. ಫಸ್ಟ್ ಟೈಮ್ ಬಂದಿದ್ದು ನಾನು. ಹೆವಿ ಚೆನ್ನಾಗಿದೆ ಒಳಗಡೆ, ಮಸ್ತಾಗಿದೆ. ಇವಾಗ ಏನು ಮಾಡ್ತಾರೆ ಇಲ್ಲಿ? ಸೆಕ್ಯೂರಿಟಿ ಚೆಕ್ ಎಲ್ಲ ಆಯಿತು. ಅಯ್ಯೋ ಏರ್ಪೋರ್ಟ್ ಅಲ್ವಾ, ಚೆಕ್ ಮಾಡ್ತಾರೆ. ಸೆಕ್ಯೂರಿಟಿ ಚೆಕ್, ಎಲ್ಲ ಥರ ಸೆಕ್ಯೂರಿಟಿ ಚೆಕ್ ಮಾಡಿ ಒಳಗಡೆ ಹೋಗಿ ಫ್ಲೈಟ್ ಒಳಗಡೆ ಹೋಗಿ ಕೂತ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗೋಣ. ಎಲ್ಲ ಬೆಲ್ಟ್ ಎಲ್ಲ ಬಿಚ್ಚಿಸ್ಬಿಡಲ್ಲ. ಇವಾಗ ಚೆಕ್ಕಿಂಗ್ ಆಯಿತು. ಇವಾಗ ಹೊರಟಿದ್ದೀವಿ. ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಹೋಗ್ತಾ ಇದ್ದೀವಿ ನೋಡಿ. ಒಳಗಡೆ ಎಲ್ಲ ಹಿಂಗಿದೆ ಮಸ್ತಾಗಿ. ಒಳಗಡೆ ಎಲ್ಲ ಸೂಪರಾಗಿದೆ. ಒಳಗಡೆ ಎಲ್ಲ ಶಾಪ್ಸು.
ನನ್ನ ವೈಫ್ಗೆಲ್ಲ ಗೊತ್ತಿದೆ, ಅವ್ರು ಏನು ಸುತ್ತುತ್ತಾ ಇರ್ತಾರೆ. ಅವ್ರಿಗೆ ಒಂಥರ ಏರ್ಪೋರ್ಟು ಫ್ಲೈಟ್ ಎಲ್ಲ ಎರಡನೇ ಮನೆ ಇದ್ದಂಗೆ ಅವ್ರಿಗೆ. ಒಳಗಡೆ ಎಲ್ಲ ಬ್ರ್ಯಾಂಡ್ಸ್ದು ಬಟ್ಟೆಗಳು, ಬ್ಯಾಗ್ಸು, ಎಲ್ಲ ಬ್ರ್ಯಾಂಡ್ಸು ಯಾವುದು ಬೇಕು ಎಲ್ಲ ಸಿಗುತ್ತೆ ಏರ್ಪೋರ್ಟ್ ಒಳಗಡೆ. ಫೈನಲಿ ಅಂತೂ ಇಂತೂ ನಾನು ಫ್ಲೈಟ್ ಹತ್ತಂಗೆ ಆಯಿತು ನನ್ನ ವೈಫ್ ಕಡೆಯಿಂದ. ಇವೆಲ್ಲ ಏನು ಅಂತಲೇ ಗೊತ್ತಿರಲಿಲ್ಲ ನನಗೆ. ಖುಷಿ ಒಂಥರ, ಆದರೂ ಒಂದು ಕಡೆ ಭಯ. ಫಸ್ಟ್ ಟೈಮ್ ಫ್ಲೈಟು, ಅಯ್ಯೋ ಸಖತ್ ಇದಾಗತ್ತಪ್ಪ. ಈ ಕಡೆನಾ? ಯಾವ ಕಡೆ? ಈ ಕಡೆ ಏನೆಲ್ಲ ಇದಿದೆ ಅಲ್ಲ ಇಲ್ಲಿ. ಓ, ಯಾವ ಬ್ರ್ಯಾಂಡ್ ಬೇಕು ಎಣ್ಣೆ ನೋಡಿ. ಇಲ್ಲಿ ಒಳಗಡೆ ರೆಸ್ಟೋರೆಂಟು. ಆದರೂ ಒಂಥರ ಚೆನ್ನಾಗಿದೆ ಏರ್ಪೋರ್ಟು, ಏನು ಬೇಕಾದ್ರು. ಹಾಂ ನೋಡಿ ತಿರುಗಿ ನನ್ನ ವೈಫ್ ನೋಡಿ ಫುಲ್ಲು ಅವ್ರಿಗೆ ಎಕ್ಸ್ಪೀರಿಯೆನ್ಸು. ಹೋಗಿ ಪಟ ಅಂದು ಹೋಗ್ತಾರೆ. ನಮ್ಮ ಕೈಲಿ ಆಗಲ್ಲ ಹಂಗೆ. ನಾನು ಫಸ್ಟ್ ಟೈಮೆಲ್ಲ ಸ್ವಲ್ಪ ಗಾಬರಿ ಆಗಿಬಿಟ್ಟಿದ್ದೀನಿ. ಫ್ಲೈಟ್ಗಳೆಲ್ಲ ಇದೆ ಎಲ್ಲ. ಇಲ್ಲಿ ಏನಪ್ಪ ಹಿಂಗೆ ಮಲ್ಕೊಂಬಿಟ್ಟವ್ರೆ ಎಲ್ಲ. ಪಾಪ ಲೇಟ್ ಫ್ಲೈಟ್ಗೆ ಏನೋ ಮಲ್ಕೊಂಡಿದ್ದಾರಲ್ಲ ಇಲ್ಲಿ. ಹಾಂ, ಹೆಂಗೆ ಹೋಗೋದು? ನನ್ನ ವೈಫು ARSSಲ್ಲಿ ವರ್ಕ್ ಮಾಡ್ತಾಯಿದ್ರು ಫಸ್ಟು. ಅವ್ರಿಗೆಲ್ಲ ಅನುಭವ ಇದೆ. ಅವ್ರಿಗೊಂಥರ ಇದು ಏರ್ಪೋರ್ಟು ಫ್ಲೈಟೆಲ್ಲ ಒಂಥರ ತವ್ರ ಮನೆ ಇದ್ದಂಗೆ. ಅವ್ರಿಗೆಲ್ಲ ವಸ್ತು ನೋಡಿ ಎಲ್ಲೇ ಹೋಗ್ತಾಯಿದ್ದಾರೆ. ಅವ್ರಿಗೆ ಅದಕ್ಕೆ ಯಾವುದೇ ಗಾಬರಿ ಇಲ್ಲದೆ ಹೋಗ್ತಾ ಇರ್ತಾರೆ. ಅವರೆಲ್ಲ ಕಂಟ್ರಿನೂ ಸುತ್ತಬಿಟ್ಟಿದ್ದಾರೆ. ಇವಾಗ ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ಸಖತ್ ಭಯ. ನಾನು ಅಲ್ಲಿಂದನೇ ಅದನ್ನೇ ಕೇಳ್ಕೊಬರ್ತಾಯಿದ್ದೀನಿ ನನ್ನ ವೈಫ್ಗೆ. ಫ್ಲೈಟು ಫಸ್ಟ್ ಟೈಮ್ ಹತ್ತುತ್ತಾ ಇದ್ದೀನಿ, ಏನಪ್ಪ ಕತೆ ಅಂತ. ಅವರು ಬರೀ ಇದೇ ಮಾತಾಡು ಅಂತ ಅವ್ರು ಬೈತಾ ಇರ್ತಾರೆ ನನಗೆ. ಆದರೆ ಹೆವಿ ಚೆಕ್ಕಿಂಗು ಫ್ರೆಂಡ್ಸ್ ಒಳಗಡೆ ಎಲ್ಲ. ಅಯ್ಯೋ ಬೆಲ್ಟ್ ಎಲ್ಲ ಬಿಚ್ಚಿಸ್ಬಿಟ್ಟಿದ್ರು. ಹುಡ್ದಾರನ್ನು ಬಿಚ್ಚೋದು ಬಾಕಿ, ಅದು ಬಿಚ್ಚು ಅಂದರು. ನಾನು ಸಾರ್ ಬೆಳ್ಳಿದು ಬಿಚ್ಚೋಕ್ಕಾಗಲ್ಲ ಸರ್ ಅಂತ ಹೇಳಿದ್ದಕ್ಕೆ ಬಿಟ್ಬಿಟ್ರು. ಬನ್ನಿ ಅಲ್ಲಿ ಹೋಗ್ತಾ ಫ್ಲೈಟ್ ಹತ್ರ ಹಂಗೆ ಹೋಗ್ತಾ ತೋರಿಸ್ತೀನಿ ಫ್ಲೈಟ್ ಹೆಂಗಿರುತ್ತೆ ಅಂತ. ಫ್ಲೈಟ್ಗಳೆಲ್ಲ ನಿಂತಿದೆ ನೋಡಿ, ಇಷ್ಟು ಫ್ಲೈಟ್ ನಿಂತಿದೆ. ಅಲ್ಲಿ ಯಾವುದೋ ಬರ್ತಾಯಿದೆ. ನೋಡಿ ಇಲ್ಲೇ ನಿಂತಿದೆ. ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಹೆವಿ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಬನ್ನಿ ಒಳಗಡೆ ಹೋಗಿ ಹತ್ಬಿಟ್ಟು ತೋರಿಸ್ತೀನಿ ಒಳಗಡೆ ಹೆಂಗಿರುತ್ತೆ ಅಂತ. ಫ್ಲೈಟ್ ಅಲ್ಲಿ ನಿಂತಿದೆ, ಹೋಗ್ತಾ ಇದ್ದೀವಿ ಇವಾಗ ಫ್ಲೈಟ್ ಒಳಗಡೆ. ಫ್ಲೈಟ್ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಬಟ್ ನನಗೆ ವಿಂಡೋ ಸೀಟ್ ಬೇಕು ಅಂದಿದ್ದಕ್ಕೆ ನಮ್ಗೆ ಇರಲಿಲ್ಲ ವಿಂಡೋ ಸೀಟು. ನಮ್ಮ ವೈಫಲ್ಲಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನನಗೊಂಚೂರು ವಿಂಡೋ ಸೀಟು ಹಾಕ್ಕೊಟ್ರು ಅವರು. ಆದರೆ ಫ್ಲೈಟ್ ಒಳಗಡೆ ನೋಡಿ ಲಾಸ್ಟಲ್ಲಿ ಕೊಟ್ಬಿಟ್ಟಿದ್ದಾರೆ ನಮಗೆ, ಲಾಸ್ಟಲ್ಲಿ ಕೂತ್ಕೊಳ್ಳಿ ಅಂದ್ಬಿಟ್ಟು. ಫೈನಲಿ ಬಂದು ಕೂತ್ಕೊಂಡೆ. ಅದು ಕಿಟಕಿ ಕಡೆನೇ ಕೂತ್ಕೊಂಡ್ಬಿಟ್ಟೆ. ನೋಡಿ ಒಳಗಡೆಯಿಂದ ಹಿಂಗೆ ಕಾಣಿಸ್ತಾ ಇದೆ. ನಾನು ಅಂದ್ಕೊಂಡಿರಲಿಲ್ಲ ಹಿಂಗೆ ಕೂತ್ಕೋತೀನಿ ಅಂತ ಒಳಗಡೆ. ನಮ್ಮ ವೈಫ್ ಕಡೆಯಿಂದ ಬಂದ್ಬಿಟ್ಟೆ. ಅಂತೂ ಇಂತೂ ಫ್ಲೈಟ್ಗೆ ಹತ್ಸಿದ್ರು ನಮ್ಮ ವೈಫು. ಕೂತಿದ್ದೀವಿ. ಇಲ್ಲಿಂದ 1.5 ಅವರ್ ಗೋವಾ. ಏನು ಇಷ್ಟು ಸೀಟ್ ಇದೆಯಪ್ಪ ನೋಡಿ, ಇಷ್ಟಿದೆ. ಎಷ್ಟು ಸೀಟ್ ಫ್ಲೈಟ್ ಇದು? ಇದು 200 ಸೀಟ್ ಅಂತೆ ಇದು ಫ್ಲೈಟು. ಡಿಪೆಂಡ್ಸ್ ಅಂತೆ. ಇಂತೂ ಫ್ಲೈಟು ಟೇಕ್ ಆಫ್ ರೆಡಿಯಾಗಿ ಮೇಲ್ಗಡೆ ಹೋಗೇ ಬಿಡ್ತು ಅಂದ್ಕೊಳ್ಳಿ. ನನಗಂತೂ ಸಖತ್ ಭಯ ಆಗೋಯ್ತು. ಮೇಲ್ಗಡೆ ಹೋಗ್ಬೇಕಾರೆ ಹೊಟ್ಟೆ ಎಲ್ಲ ಮುಳಿಸ್ಬಿಟ್ಟು ಒಂಥರ, ಅಯ್ಯೋ ಆ ಫೀಲು ಹೇಳೋಕ್ಕಾಗ್ತಾ ಇಲ್ಲ, ಆ ಥರ ಇತ್ತು ನನಗೆ. ಬಟ್ ಮೇಲೋದ್ಮೇಲೆ ಅಲ್ಲಿ ಫೀಲೇ ಬೇರೆ. ಮೇಲ್ಗಡೆ ಮೋಡಗಳು, ಮೋಡದೊಳಗಡೆನೇ ಹೋಗ್ತಾಯಿದ್ರೆ ಏನೋ ಒಂಥರ ಖುಷಿ.
ಏನು ಮೋಡ ನನ್ನ ಕೈ ಪಕ್ಕನೇ ಇದೆ, ಮುಟ್ಬಿಡ್ಬೋದು ಅನ್ಕೋಬೋದು, ಬಟ್ ಮುಟ್ಟಕ್ಕಾಗಲ್ಲ. ಈಗ ಕೆಳಗಡೆಯಿಂದ ಮೋಡ ನೋಡೋದಕ್ಕೂ ಮೇಲ್ಗಡೆ ಮೋಡ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಾನು ಮೇಲಿನ ನೋಡಿದಾಗ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತು, ತುಂಬ ಖುಷಿ ಆಯಿತು. ನನಗಂತೂ ಹೊಟ್ಟೆ ಹಸ್ತೋಗಿತ್ತು, ಬೆಳಗ್ಗೆ ಬೇಗ ಬರೋದ್ರಿಂದ ಏನೂ ತಿಂದಿರಲಿಲ್ಲ. ಅದಕ್ಕೆ ಅಲ್ಲಿ ಚಿಕನ್ ಮ್ಯಾಗಿ ತೊಗೊಂಡು ಇಬ್ಬರು ತಿಂದ್ಕೊಂಡು ಜರ್ನಿನ ಎಂಜಾಯ್ ಮಾಡ್ಕೊಂಡು ಫೈನಲಿ ಗೋವಾಗೆ ರೀಚ್ ಆಗಿದ್ದೀವಿ. ನಾನು ನನ್ನ ವೈಫು ನೋಡಿ ಇಲ್ಲಿ ಫುಲ್ ಫ್ಲೈಟು ಕೊನೆಗೂ 1 ಅವರ್ಗೆ ಬಂದು ರೀಚ್ ಆಗಿದ್ದೀವಿ. ಇವಾಗ ನೆಕ್ಸ್ಟ್ ಯಾವ ಕಡೆ? ಏರ್ಪೋರ್ಟ್ ಒಳಗಡೆ ಐತೆ. ಅದರಿಂದ ಸೀದಾ ಬಸ್ನ ಹತ್ಕೊಂಡು ಏರ್ಪೋರ್ಟ್ ಒಳಗಡೆ ಎಂಟ್ರಿ ಆದ್ರಿ. ಇವಾಗ ಎಂಟ್ರಿ ಆಗಿದ್ದೀವಿ. ಲಗೇಜ್ ಕಲೆಕ್ಟ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ನನ್ನ ವೈಫು. ಎಲ್ಲಿ ಹೋಗ್ಬೇಕಿನ್ನು ಲಗೇಜ್ಗೆ? ಎಲ್ಲಿ ಹೇಳಿದವರು? ಹಾಂ, ಬೆಲ್ಟ್ ನಂಬರ್ 3ನಾ? ಬೆಲ್ಟ್ ನಂಬರ್ 3ಗೆ ಹೋಗ್ಬೇಕಂತೆ. ನಮ್ಮ ಲಗೇಜ್ ಅಲ್ಲಿ ಬಂದಿರುತ್ತೆ, ಅಲ್ಲಿ ತೊಗೊಂಡು ಅಲ್ಲಿಂದ ಟ್ಯಾಕ್ಸಿ ಹಿಡ್ಕೊಂಡು ಸೀದಾ ಹೋಗೋದೆ. ಆದರೂ ಇದು ತುಂಬ ಚಿಕ್ಕದು ಅಲ್ಲ. ಇಲ್ಲೂ ಸೇಮು, ಒಳಗಡೆ ಎಲ್ಲ ಏನು ಬೇಕಾದ್ರೂ ತಿನ್ಬೋದು, ಬಟ್ ಹೆವಿ ಕಾಸ್ಟ್ಲಿ. ಆ ಫ್ಲೈಟಲ್ಲಿ ಬರೀ ಒಂದು ಚಿಕನ್ ನೂಡಲ್ಸ್ ಇಷ್ಟೆಷ್ಟು ಕೊಟ್ಬಿಟ್ಟು 300 ರೂಪಾಯಿ ಕಿತ್ತಾಕಿದ್ರು. ಹಾಂ, ಇಬ್ಬರಿಂದ 600 ರುಪೀಸ್ ಕಿತ್ತಾಕಿದ್ರು. ನೋಡಿ, ಇದು ಗೋವಾ ಏರ್ಪೋರ್ಟು. ಹಾಂ, ಬೆಲ್ಟ್ ನಂಬರ್ 3 ಬೆಲ್ಟ್ ನಂಬರ್ 3ಗೆ ಹೋಗ್ಬೇಕಂತೆ. ಇಲ್ಲಿ ಬರುತ್ತೆ ನಮ್ಮ ಲಗೇಜು. ಇಲ್ಲಿ ಎತ್ಕೊಂಡು ಸೀದಾ ಟ್ಯಾಕ್ಸಿ ಹತ್ರ ಹೋಗೋಣ ಬನ್ನಿ. ಲಗೇಜ್ ಎತ್ಕೊಂಡ್ರಿ, ಇವಾಗ ಬಂತು ಇಷ್ಟೊತ್ತು ಕಾದಿ. ಇವಾಗ ಟ್ಯಾಕ್ಸಿ ಬುಕ್ ಮಾಡಿದ್ದೀವಿ ಅಲ್ಲಿಂದನೇ ನಾವು. ಇವಾಗ ಆಚೆ ಹೋಗಿ 11:45 ಟ್ಯಾಕ್ಸಿ ಹೋಗಿ ಇವಾಗ ಸ್ವಲ್ಪ ಹೊತ್ತು ಇಲ್ಲಿ ಗೋವಾ ಇಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗೋಣ. ಯಾವ ಕಡೆ? ಹಾಂ, ಸ್ಟ್ರೈಟಾ? ನಡೀರಿ, ಕುಡಿಯೋಣ, ಕಾಫಿ ಕುಡಿಯೋಣ ಅಂದ್ಬಿಟ್ಟು ಇಲ್ಲೇ ಸ್ಟಾರ್ ಬಕ್ಸ್ಗೆ ಹೋಗ್ತಾ ಇದ್ದೀವಿ. ನಮ್ಮ ವೈಫು ಕಾಫಿ ತಗೊಬರಕ್ಕೆ ನಿಂತಿದ್ದಾರೆ. ನಾನು ಆರಾಮಾಗಿ ಕೂತ್ಕೊಳ್ಳಿ ಅಂತ ಕೂರಿಸಿದ್ದಾರೆ. ಇಲ್ಲೇ ಸ್ಟಾರ್ ಬಕ್ಸ್ಗೆ ಬಂದಿದ್ದೀವಿ. ಆದರೂ ಇದು ಚಿಕ್ಕದು, ಸಖತ್ತು. ಗೋವಾ ಇದು ಏನದು ಏರ್ಪೋರ್ಟ್ ಗೋವಾ ಏರ್ಪೋರ್ಟು ತುಂಬ ಚಿಕ್ಕದು, ಬಟ್ ಒಳಗಡೆ ಎಲ್ಲ ಥರನೂ ಸಿಗುತ್ತೆ. ಏನೇನು ಬೇಕು ಎಲ್ಲ ಪ್ರತಿಯೊಂದು ಸಿಗುತ್ತೆ. ಟೇಕ್ ಆಫು ಲ್ಯಾಂಡಿಂಗಲ್ಲಿ ಸಖತ್ ಭಯ ಆಗುತ್ತೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಸಖತ್ ಭಯ ಆಗುತ್ತೆ. ಬನ್ನಿ, ಇನ್ನೂ ಪಾಪ ನಿಂತಿದ್ದಾರಲ್ಲಿ ನಮ್ಮ ವೈಫು. ತಗೊಬಂದರು ನಮ್ಮ ವೈಫು ಕಾಫಿ. ಇದೇನಿದು? ಬ್ಲೂಬೆರಿ ಮಫಿನ್ ಅಂತ ಇದು. ಕುಡಿಯೋಣ ಬನ್ನಿ. ಚೆನ್ನಾಗಿದೆ ಒಂಥರ. ಎಷ್ಟಾಯ್ತು ಈ ಮೂರಕ್ಕೆ? 1041. 1041 ರೂಪಾಯಿ ಬರೀ ಇಷ್ಟಕ್ಕೆ. ಅದು ಏರ್ಪೋರ್ಟ್ ಅಲ್ವಾ, ಸ್ವಲ್ಪ ಜಾಸ್ತಿ ಅಷ್ಟೇ ಅಲ್ಲ ಆಚೆಗಿಂತ. ಆಚೆ ಸ್ಟಾರ್ ಬಕ್ಸಲ್ಲಿ ಇಷ್ಟಿಲ್ಲ ರೇಟು, ಏರ್ಪೋರ್ಟ್ ಅನ್ನೋದಕ್ಕೆ ಸ್ವಲ್ಪ ಜಾಸ್ತಿ ಅಷ್ಟು. ಕಾಫಿ ಕುಡ್ದಾಯ್ತು. ಅಲ್ಲಿ ಟ್ಯಾಕ್ಸಿ ಒಂದು ಬಂದು ಕಾಯ್ತವನೇ, ಪಾಪ ಫೋನ್ ಹಾಕ್ತವನವನು ಅವಾಗಿಂದ ಬನ್ನಿ ಬೇಗ ಅಂತ. ಅದಕ್ಕೆ ಬೇಗ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಬರ್ತಾನಂತ 5 ಹತ್ರ, ನಂಬರ್ 5. ಇಲ್ಲಿ ಪಾಯಿಂಟ್ ಕೊಟ್ಟಿರ್ತಾರೆ, ಅಲ್ಲಿಗೆ ಬರ್ತಾರೆ ಟ್ಯಾಕ್ಸಿಯವರು, ಬಂದು ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಎಲ್ಲಿ ರೂಮು? ನಮ್ಮದು ರೂಮ್ ಮಾಡಿರೋದು ಕಲ್ಗುಂಟ. ಅದು ಯಾವುದೋ ಕಲ್ಗುಂಟ ಅಲ್ಲಂತೆ ರೂಮ್ ಮಾಡಿರೋದು. ರೆಸಾರ್ಟ್ ಅಂತೆ. ರೆಸಾರ್ಟ್ ಮಾಡಿದ್ದೀವಿ. ನೋಡಿ ಎಷ್ಟು ಬರ್ತಾ ಇದ್ದಾರೆ. ನಮ್ಮವನು ಎಲ್ಲವನೋ ಅಪ್ಪ ಸ್ವಾಮಿ, ಅವ್ನು ಬರ್ತಾನೆ ಇಲ್ಲ. ಟ್ಯಾಕ್ಸಿಲಿ ಎತ್ಕೊಂಡು ಲಗೇಜ್ ಎಲ್ಲ ಹಿಂದೆ ಗಾಡಿ ನಂಬರ್ ಒಳಗಡೆ ಕುತ್ಕೊಂಡು ಹೊರಟ್ರಿ.
ಹೋಗೋ ರೂಟಲ್ಲಿ ಸರಿ ಫ್ರೆಂಡ್ಸ್, ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋಣ. ಗೋವಾ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟು ಬಿಸಿಲಿತ್ತು. ಸರಿ ಅಂತ ನಾನು ವೈಫು ಕಾರ್ ಒಳಗಡೆ ಎಂಜಾಯ್ ಮಾಡಿಕೊಂಡು ಜಾಲಿಯಾಗಿ ಮಾತಾಡಿಕೊಂಡು ಸೀದಾ ನಮ್ಮ ರೆಸಾರ್ಟ್ ಕಡೆಗೆ ಹೊರಟ್ರಿ. ಫೈನಲಿ ಬಂದು ರೀಚ್ ಆದ್ರಿ. ಕ್ಯಾಬನು ಅಲ್ಲೇ ಇಳಿಸ್ಬಿಟ್ಟು ಹೋದ್ರು. ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು, ಅದರಿಂದ ಅಲ್ಲೇ ಇಳಿಸಿದ್ರು. ಬಟ್ ವಾಕೇಬಲ್ ಡಿಸ್ಟೆನ್ಸೇ 100 ಮೀಟರಲ್ಲೇ ಇದೆ ನಮ್ಮದು. ಇದೇ ರೆಸಾರ್ಟ್ ಮಾಡಿರೋದು ನಾವು. ಬೀಚ್ ಪಕ್ಕನೇ ಮಾಡಿದ್ದೀವಿ ರೆಸಾರ್ಟ್. ಆನ್ ದ ಡೂಮೇರ್ ಅಂತ ನೋಡಿ, ಇದೇನೆ. ನೋಡಿ, ಇನ್ನು ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇವಾಗ ಫ್ರೆಶ್ ಅಪ್ ಆಗಿ ನಾವು ಮಾಡಿದ್ದೀವಿ ಇದೇನೆ. ಫ್ರೆಶ್ ಅಪ್ ಅಂದರೆ ಜಸ್ಟ್ ಹೋಗಿ ಮುಖ ತೊಳ್ಕೊಂಡು ಸನ್ಸ್ಕ್ರೀನ್ ಹಾಕ್ಕೊಂಡು ಮೀನು ಇಲ್ಲಿ ಅದು ಇರಲೇಬೇಕು, ಇಲ್ಲ ಅಂದರೆ ಫುಲ್ ಕಪ್ಪಗಾಗ್ಬಿಡ್ತೀವಿ. ನೋಡಿ, ಇದು ಸ್ವಿಮ್ಮಿಂಗ್ ಫುಲ್ಲು ಇದು. ಆಮೇಲೆ ಬಂದು ಆಡೋಣ ಅಂದ್ಬಿಟ್ಟು ಇವಾಗ ಆಚೆ ಕಡೆ ಊಟಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗಿ ಗಾಡಿ ಬೇರೆ ರೆಂಟಿಗೆ ತೊಗೋಬೇಕು, ರೆಂಟ್ ತೊಗೊಂಡು ಸುತ್ತೋಣ. ಫ್ರೆಂಡ್ಸ್, ಫೈನಲಿ ಈ ಗಾಡಿ ತೊಗೊಂಡ್ರಿ ನಾವು. 400 ರುಪೀಸ್ ಅಂತೆ ಒನ್ ಡೇಗೆ. ನೋಡಿ, ನನ್ನನ್ನು ಯಾವ ಥರ ಗೆಟಪ್ ಮಾಡಿ ಕೂರ್ಸವ್ರೆ. ನಮ್ಮ ವೈಫಾರು ಟೋಪಿ ಗೀಪಿ ಹಾಕ್ಕೊಂಡು ಅವ್ರು ಚೆನ್ನಾಗಿ ಕಾಣಿಸ್ತವ್ರೆ. ನಮಗೆ ಅದೇ ನಾವೇ ಎಲ್ಲ ಪೆಟ್ರೋಲ್ ಹಾಕ್ಸ್ಕೊಬೇಕು. ಇವಾಗ ಹೋಗಿ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು. ಹೋಟೆಲ್ಗಳೇ ಜಾಸ್ತಿ. ಹೋಟೆಲ್ಗಳು ಯಾಕಂದರೆ ತುಂಬ ಎಕ್ಸ್ಪೆನ್ಸಿವ್, ಇಲ್ಲಿ ಎಣ್ಣೆಗಿಂತ ಎಕ್ಸ್ಪೆನ್ಸಿವ್ ಹೋಟೆಲ್ಗಳಲ್ಲಿ ಊಟಗಳು. ಸರಿ ಅಂತ ಸೀದಾ ರೋಡ್ಗಳೆಲ್ಲ ನೋಡಿಕೊಂಡು ಬಟ್ಟೆ ಅಂಗಡಿ ಎಲ್ಲ ನೋಡಿಕೊಂಡು ಸೀದಾ ಹೋಗಿ ನಾವು ರೀಚ್ ಆಗಿದ್ದೇನೆ ಪೆಟ್ರೋಲ್ ಬಂಕ್ಗೆ. ಪೆಟ್ರೋಲ್ ಬಂಕಲ್ಲಿ 300 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ, ಯಾಕಂದರೆ ನಾವು 2 ದಿವಸ ಸ್ಟೇ ಆಗ್ತಾ ಇರೋದ್ರಿಂದ ನಮಗೆ 2 ದಿವಸ ಸುತ್ತಕ್ಕೆ ಬೇಕು ಅಂದ್ಬಿಟ್ಟು ಸೀದಾ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಒಳ್ಳೆ ಊಟ ತಿನ್ನೋಣ, ಫಿಶ್ ಊಟ ಅಂದ್ಬಿಟ್ಟು ಹುಡುಕಿದ್ರಿ ಹೋಟ್ಲುಗಳು. ನಮ್ಗೆ ಯಾವುದೂ ಸೆಟ್ ಆಗಲಿಲ್ಲ. ಯಾಕಂದರೆ ಸೆಟ್ ಆಗಿಲ್ಲ ಅನ್ನೋದಕ್ಕಿಂತ ಅಲ್ಲಿ ತಿಳ್ಕೊಂಡು ಗೂಗಲಲ್ಲಿ ಹೋದರೆ ಒಳ್ಳೆಯದು, ಇಲ್ಲ ಅಂದರೆ ಟೋಪಿ ಫಿಕ್ಸು. ಸರಿ ಅಂತ ಒಳ್ಳೊಳ್ಳೆ ಚರ್ಚ್ಗಳು, ಆ ಕಡೆ ಎಲ್ಲ ಚರ್ಚ್ಗಳೇ ಜಾಸ್ತಿ. ತುಂಬ ಬ್ಯೂಟಿಫುಲ್ಲಾಗಿದೆ ಚರ್ಚ್ಗಳೆಲ್ಲ, ಒಂದೊಂದು ಡಿಸೈನಲ್ಲಿದೆ. ನೋಡಿ, ಗೋವಾ ಗಲ್ಲಿಗಳೆಲ್ಲ ಸುತ್ತಾಡಿಕೊಂಡು ಸೀದಾ ನಾವು ಹೋಗಿದ್ದೇನೆ ಫಿಶ್ ಊಟ ತಿನ್ನೋಣ ಅಂತ ಒಂದು ಒಳ್ಳೆ ಹೋಟ್ಲಿಗೆ ಹೋದ್ರಿ. ಹೋಟ್ಲು ನೇಮೇ ಫಿಶ್ ತಾಲಿ ಅಂದ್ಬಿಟ್ಟು. ನೋಡೋಣ ಹೀಗಿರುತ್ತೆ ಒಳಗಡೆ ಹೋಗಿ ತಿಂದು ಟೇಸ್ಟು. ಯಾಕಂದರೆ ನನ್ನ ವೈಫ್ ಹುಡುಕಿರೋದ್ರಿಂದ ಅವರು ಸ್ವಲ್ಪ ಊಟದ ವಿಚಾರದಲ್ಲಿ ನೀಟ್ ಆ್ಯಂಡ್ ಹೈಜೆನಿಕ್ ಇದ್ದರೆ ಹೋಗೋಣ ಅಂತಾರೆ, ಇಲ್ಲ ಅಂದರೆ ಬೇಡ ಅಂದ್ಬಿಡ್ತಾರೆ. ಇದೊಂದು ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿತ್ತು ಹೋಟ್ಲೆಲ್ಲ, ಒಳಗಡೆ ಎಲ್ಲ ನೀಟಾಗಿ ಇಟ್ಟಿದ್ರು. ಟೇಸ್ಟ್ ಹೇಗಿರುತ್ತೆ ಅಂದ್ಬಿಟ್ಟು ತಿಂದ್ಬಿಟ್ಟೆ ಹೇಳ್ತೀನಿ. ಆದರೆ ಒಳ್ಳೊಳ್ಳೆ ಎಣ್ಣೆ ಬ್ರ್ಯಾಂಡ್ಗಳು ಮಾತ್ರ ಎಲ್ಲ ಥರ ಬ್ರ್ಯಾಂಡು ಸಿಗುತ್ತೆ. ಎಲ್ಲ ಹೋಟ್ಲಲ್ಲೂ ಅಷ್ಟೇ, ಇಲ್ಲಿ ಗೋವಾಲಿ ಎಲ್ಲ ಥರ ಬ್ರ್ಯಾಂಡ್ಸು ಎಲ್ಲ ಹೋಟ್ಲಲ್ಲೂ ಅವೈಲೇಬಲ್ ಇದೆ ಎಣ್ಣೆಗಳು, ನಿಮ್ಗೆ ಯಾವ್ದು ಬೇಕಲ್ಲಿ. ಆದರೆ ಹೋಟ್ಲಿಗೂ ಆಚೆಗಡೆಗೂ ತುಂಬ ಡಿಫ್ರೆನ್ಸ್ ಇದೆ ರೇಟು. ಫೈನಲಿ ಫಿಶ್ ಊಟ ತೊಗೊಂಡಿದ್ದೀವಿ. ಬಾಂಗ್ಡಾ ಫ್ರೈ ತಾಳಿ ಇದು ಸೇಮ್ ಬಾಂಗ್ಡಾ ಫ್ರೈ ತಾಳಿ ತೊಗೊಂಡಿದ್ದೀವಿ ಅಂತ. ಪಾಂಪ್ಲೆಟ್ ತಾಲಿ, ಇದು ಪಾಂಪ್ಲೆಟ್ ತಾಲಿ. ಇದೊಂದು ತಾಲಿಗೆ ಎಷ್ಟು? 550 ರುಪೀಸ್ ಇದೊಂದು ತಾಲಿ. ಇದು ತಾಲಿಗೆ ಅಂತೀರಿ, ಸಾರಿ, ಊಟಕ್ಕೆ 550 ರುಪೀಸ್ ಒಂದು ಊಟಕ್ಕೆ. ಇದು ಅಷ್ಟೇ 200ರಿಂದ 1100 ರೂಪಾಯಿ. ಆದರೆ ಗೋವಾಲಿ ಊಟದ ರೇಟ್ ಜಾಸ್ತಿ, ಅಷ್ಟೇ ಕಮ್ಮಿ. ಬನ್ನಿ ತಿಂದ್ಬಿಟ್ಟು ನೆಕ್ಸ್ಟ್ ಹೋಗ್ಬೇಕಾರೆ. ಇವಾಗ ಊಟ ಆಯಿತು, ಊಟ ತಿನ್ಕೊಂಡು ಇವಾಗ ಬೀಚ್ ಕಡೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಊಟ ಹೇಳಷ್ಟೇನಿಲ್ಲ, ಪರವಾಗಿಲ್ಲ, ಒಂದು ಟೈಮ್ ವಿಸಿಟ್ ಮಾಡ್ಬೋದು. ಇವಾಗ ಯಾವ ಕಡೆ? ಬೀಚ್ ಕಡೆಗೆ. ಬನ್ನಿ ಬೀಚ್ ಹತ್ರ ಹೋಗೋಣ. ಫ್ರೆಂಡ್ಸ್, ಫೈನಲಿ ನೋಡಿ ಇಲ್ಲಿ ಬೀಚ್ ಹತ್ರ ಬಂದಿದ್ದೀವಿ. ಬೀಚ್ ನೋಡಿ, ಗೋವಾ ಬೀಚ್. ಯಾರೂ ಅಷ್ಟು ಕ್ರೌಡ್ ಇಲ್ಲ, ವೀಕ್ ಡೇಸಲ್ಲಿ ಬಂದಿರೋದ್ರಿಂದ. ಅಲ್ಲೆಲ್ಲ ಫುಲ್ಲು ಬೋಟ್ಗಳು, ಫುಲ್ ಬೋಟಿಂಗು, ಸ್ವಲ್ಪ ಔಟ್ ಆಫ್ ಕಂಟ್ರಿ ಪೀಪಲ್ಸ್ ಜಾಸ್ತಿ ಈ ಕಡೆ. ನೋಡಿ ಆ ಕಡೆನೂ ಅಷ್ಟೇ, ಆ ಕಡೆನೂ ಆಡ್ತವ್ರೆ ನೋಡಿ. ಅಲ್ಲಿ ಪ್ಯಾರಾಶೂಟ್ ಬೇರೆ ಹಾರಿಸ್ತವ್ರೆ. ಝೂಮ್ ಹಾಕ್ತೀನಿ ಇಲ್ಲಿ ಪ್ಯಾರಾಶೂಟ್ ಬೇರೆ ಹಾರಿಸ್ತವ್ರೆ. ಸಖತ್ ಬಿಸಿಲು, ಹೆವಿ ಬಿಸಿಲು ಅಂದ್ಕೊಳ್ರಿ. ಸರ್ರಾಗೈತೆ ಬಿಸಿಲು. ನನ್ನ ವೈಫಲ್ಲಿ ಬನ್ನಿ ಇಲ್ಲಿ ತಣ್ಣಗೈತೆ, ಬನ್ನಿ
ಅಲ್ಲಿಂದ ಬಂದಿರೋದು ಇಲ್ಲಿ ಹೋಗಲ್ಲಿ ನೆರಳಲ್ಲಿ ಕುತ್ಕೊಳಕ. ಇವ್ರು ಹಂಗೆ ಎಲ್ಲಿ ಬಂದ್ರು ಹಂಗೇನೆ, ಬಿಸಿಲು ಕಾಣ್ತದಂಗೆ ಹೋಗಿ ಒಳಗಡೆ ಸೇರ್ಕೊಬಿಡ್ತಾರೆ ನಮ್ಮ ವೈಫು. ಯಾರೂ ಇಲ್ಲ, ಪೀಸಾಗಿದೆ, ಪೀಸ್ಫುಲ್. ಆ ಕಡೆ ಇದ್ದಾರೆ ಜನ, ಆ ಕಡೆ ಫುಲ್ ಇದ್ದಾರೆ. ನಾವು ಈ ಕಡೆ ಬಂದಿರೋ ಕಡೆ ಜನ ಇಲ್ಲ, ಆ ಕಡೆ ಎಲ್ಲ ಫುಲ್ ಅಮೇರಿಕನ್ಸು ಬಿಸಿಲು ಸನ್ಬಾತ್ ತಗೋತಾ ಇದ್ದಾರೆ. ನಾವು ಊಟ ಮಾಡಿಕೊಂಡು ಸುಮ್ಮನೆ ಒಂದು ರೌಂಡು ಈ ಕಡೆ ಎಲ್ಲ ಬರೋಣ ಅಂದ್ಬಿಟ್ಟು ಬಂದಿದ್ದೀವಿ. ಎಷ್ಟೋ ವರ್ಷ ಆಗಿತ್ತು ಫ್ರೆಂಡ್ಸ್ ಬೀಚ್ನ ನೋಡಿ. ನಾನು ಅವಾಗ ಮುರುಡೇಶ್ವರ ಹೋಗಿದ್ದು ನಮ್ಮ ಫ್ರೆಂಡ್ಸ್ಗಳ ಜೊತೆ, ಅದು ಬಿಟ್ಟರೆ ಇವಾಗ ನನ್ನ ವೈಫ್ ಜೊತೆ ಬಂದಿರೋದು. ತುಂಬ ಖುಷಿಯಾಗುತ್ತೆ. ಅಲೆಗಳನ್ನ ನೋಡ್ತಾ ಇದ್ರೆ ನೋಡ್ತಾ ಇರಬೇಕು ಅನಿಸುತ್ತೆ. ಎಷ್ಟೇ ಟೆನ್ಷನ್ಸ್ ಇರಲಿ ಏನೇ ಇರಲಿ ಎಲ್ಲ ಒಂಥರ ಕೂಲ್ ಆಗಿಬಿಡುತ್ತೆ. ಚೆನ್ನಾಗಿದೆ. ಆದರೆ ಬಿಸಿಲು ಜಾಸ್ತಿ ನೋಡಿ ಇಲ್ಲಿ. ಇಲ್ಲೆಲ್ಲ ಪೂರ್ತಿ ಸನ್ಬಾತ್ ತಗೋತಾ ಇದ್ದಾರೆ ಎಲ್ರೂ. ಹಾಂ, ಛತ್ರಿ ಛತ್ರಿ ಇಲ್ಲಿ ಮಾರಲ್ಲ ಅನ್ಕೋತೀನಿ ಛತ್ರಿ. ನೋಡಿ ಇನ್ನೇನು ನಾವು ಬರ್ತೀವಿ, ಸಾಯಂಕಾಲ ಟೈಮ್ ಬರೋಣ ಅಂದ್ಬಿಟ್ಟು. ಸುಮ್ಮನೆ ಇಷ್ಟೊತ್ತ ಬಿಸಿಲು ಬೇಡ, ಸುಮ್ಮನೆ ನೋಡ್ಕೊಂಡು ಹೋಗೋಣ ಎಲ್ಲ ಕಡೆ, ಯಾವ ಬೀಚಲ್ಲಿ ಯಾವ ಥರ ಇರ್ತಾರೆ ಕ್ರೌಡು ಅಂತ ನೋಡೋಣ ಅಂತ ಬಂದಿದ್ದೀವಿ. ಬನ್ನಿ ಹೋಗೋಣ, ಇನ್ನೂ ಆ ಕಡೆ ಎಲ್ಲ ಹೋಗೋಣ. ಸ್ವಿಮ್ಮಿಂಗ್ ಮಾಡಕ್ ಮುಂಚೆ ಬಾಡಿ ಸ್ವಲ್ಪ ಔಟ್ ಸೈಡ್ ನೀವು ಬಾಡಿ ನಿನ್ಸ್ಕೊಂಡು ಇಳಿಬೇಕು. ಹೋಗಿ ಬಾಡಿ ನಿನ್ಸ್ಕೊಂಡು ಸೀದಾ ಸ್ವಿಮ್ಮಿಂಗ್ ಫೂಲ್ ಇಳಿದೆ. ಯಾಕಂದರೆ ಬಿಸಿಲು ಇರೋದ್ರಿಂದ ಬೀಚಿಂದ ಮನೆಗೆ ಬಂದು ಸಾಯಂಕಾಲ ಹೋಗೋಣ ಅಂದ್ಬಿಟ್ಟು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಷ್ಟೊಂದು ದಿವಸ ಆಗಿತ್ತು ಸ್ವಿಮ್ಮಿಂಗ್ ಆಡಿ. ಹಾಗೆ ಸ್ವಿಮ್ಮಿಂಗ್ನ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಫೈನಲಿ ಬಾಗ ಬೀಚ್ ಹತ್ರ ಬಂದಿದ್ದೀವಿ, ನಾನು ನನ್ನ ವೈಫ್ ಇಬ್ರು. ಇವಾಗ ಹಿಂಗೆ ಹೋಗ್ಬೇಕಂತೆ ದಾರಿಗೆ. ಹೋಗೋಣ, ಎಲ್ಲ ಮಾರ್ಕೆಟ್ಗಳು ತೋರಿಸ್ಕೊಂಡು ಹೋಗೋಣ. ನಡೀರಿ, ಇರಿ ನಿಧಾನ. ಫುಲ್ ಇದೆಲ್ಲ ಫುಲ್ ಮಾರ್ಕೆಟು, ಎಲ್ಲ ಸಸ್ತಾ ಅಂತ ನಾವು ಅನ್ಕೋಬೇಕಷ್ಟೇ. ಸಿಗಾಕೊಂಡ್ರೆ ಸರ್ರಾಗಿ ಹಾಕ್ತಾರೆ. ನಾವು ಆವಾಗಲೇ ಈ ಕಡೆ ಬರೋದು ಕೂಡ ಆ ಕಡೆ ಹೋಗ್ಬಿಟ್ಟಿದ್ದೀವಿ. ನೀವು ಹಿಂಗೆ ಅಂತ ಹೇಳಿದ್ರಿ ತಾನೇ, ನೀವು ಹಿಂಗೆ ಅಂತ ಹೇಳಿದ್ರಿ ತಾನೇ. ನಾನು ಕನ್ಫ್ಯೂಸ್ ಆಗ್ಬಿಟ್ಟು ರೈಟ್ ತೊಗೊಬಿಟ್ಟೆ, ಇಲ್ಲಾಂದರೆ ಇಷ್ಟೋ ಬಂದ್ಬಿಡ್ಬೇಕಾಯ್ತು. ಇಲ್ಲೂ ಇದೆಯಪ್ಪ, ಬನ್ನಿ ಹಂಗೆ ಹೋಣ. ಸೀರಿಯಸ್ ಆಗಿ ಹೇಳ್ತೀನಿ, ಇಷ್ಟೊತ್ತಲ್ಲಿ ಬೀಚ್ ನೋಡೋ ಮಜಾನೇ ಬೇರೆ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಫುಲ್ಲು. ಸಿಗಾಕೊಂಡ್ರೆ ಟೊಕನ್ನೇ ಇಲ್ಲಿ. ಗೊತ್ತಿಲ್ಲದೆ ಏನಾರ ಕ್ಯಾಜಿ ಅಂದರೆ ಮುಗೀತು. ಇದು ರಾವೋಜಿ ಅಂತಾರೆ. ಓ ನೈ ಭಯ. ಹಾಂ, ಓ ಇದೇ ರೀ ಹೇಳಿದ್ದು ನಾವು. ಇಲ್ಲ ನೋಡ್ರಿ ಅಲ್ಲಿ ನೋಡಿ ಫುಲ್ ಆ ಕಡೆ ಎಲ್ಲ, ಆ ಕಡೆ ಎಲ್ಲ ನೈ ಬಸ್ ನೋಡಿ. ಹಂಗೆ ಫುಲ್ಲು ಜನ ಅನ್ಕೊಳ್ರಿ. ಏನಿದು ಜನ ಬೀಚ್ ನೋಡಿದಿರೋ ಥರ ಬಂದ್ಬಿಟ್ಟವ್ರಲ್ಲಪ್ಪ. ನಾನು ಅದೇ ಫೋಟೋ ಬೇಕು ಅಂದಿದ್ದು ನಿಮಗೆ. ಅಲ್ಲೈತೆ ನೋಡಿ, ಅದರದ್ದೇ ಫೋಟೋ ಬೇಕು ಅಂದಿದ್ದು. ಬಾಗ ಬೀಚ್. ಓ ಸನ್ಸೆಟ್ ನೋಡೋಣ, ಸೂರ್ಯ ಮುಳುಗೋದು ನೋಡೋಣ ಅಂತ ಬಂದ್ರಿ, ಬಟ್ ಮುಳುಗೋಗ್ಬಿಟ್ಟಿದೆ. ಫುಲ್ಲು ಕ್ರೌಡು. ನಮಗಿದು ಸೆಟ್ ಆಗಲ್ಲ ಈ ಜಾಗ. ನಮಗೇನಿದ್ರು ಫಸ್ಟ್ ಇದ್ರಲ್ಲ ಅದೇ ಸರಿ. ಆದರೂ ಒಂಥರ ಪ್ರಶಾಂತವಾಗಿದೆ ಫ್ರೆಂಡ್ಸ್. ನೋಡಿ ಎಲ್ಲ ಫುಲ್. ಹಾಂ, ಓ ಅಲ್ಲಿ ಬೋಟ್ ಬೇರೆ ಬತ್ತೈತೆ. ಎಷ್ಟೆಷ್ಟು ಹಾಕ್ತಾರೋ ಇಲ್ಲಿ ಟೋಕನ್ನು ಸಿಕ್ಕಾಕೊಂಡ್ರೆ. ಹಾಂ, ಅಲ್ಲೇ ಬನ್ನಿ ಹೋಗೋಣ. ಅಲ್ಲಿಗೆ 4 ಗಂಟೆ ಕಾಲು ನಿನ್ಸ್ಕೊಬರೋಣ. ಯಾರು ಎತ್ಕೊಂಡು ಹೋಗ್ತಾರೆ ಚಪ್ಪಲಿ?
ಏನು ಚಪ್ಪಲಿ ಕದಿಯಕ್ಕೆ ಬರ್ತಾರ ಬನ್ನಿ. ಬತ್ತಾ ಅಲೆ ಇನ್ನು ಮುಂದಕ್ಕೆ ಬರುತ್ತೆ. ನಿಮ್ದು ನೆಂದರೆ ಇದಾಗುತ್ತೆ. ನಂದಾರು ನೀರು ಹೋಗೋ ಜಾಗ ಇದೆ, ನಿಮ್ದು ಹೋಗೋ ಜಾಗ ಇಲ್ಲ. ಹಿಂಗೆ ಮಾಡ್ತಾ ಇದ್ದಾರೆ ಅಂದೆ ನೋಡಿ. ನೋಡಿ ಫೈನಲಿ ನಾವು ಬೆಳಗ್ಗೆ ಬಂದಿದ್ರಲ್ಲ, ಬೆಳಕಿದ್ದಾಗ ತೋರಿಸಿದೆ. ಮತ್ತೆ ಅದ್ರಲ್ಲಿ ಯಾವ ಥರ ಲೈಟಿಂಗ್ಸ್ ಆಗಿರೋದಾಗ ನಾವು ಸರಿ ಬಂದು ಕ್ಯಾಂಡಲ್ ಡಿನ್ನರ್ ಕೂತ್ಕೊಂಡ್ರಿ. ಕ್ಯಾಂಡಲ್ ಡಿನ್ನರ್ ಎಲ್ಲಿ ಕೂತ್ಕೊಂಡ್ರಿ ಅಂದರೆ ಬೀಚ್ ನಿಯರಲ್ಲೇ ಕೂತ್ಕೊಂಡ್ರಿ. ವ್ಯೂ ತೋರಿಸ್ತೀನಿ ಒಂದು ಟೈಮು. ವ್ಯೂ ನೋಡಿ ಸಖತ್ತಾಗಿದೆ ಅಂದ್ಕೊಳ್ಳಿ. ಅಷ್ಟೊತ್ತಲ್ಲಿ ಆ ಅಲೆಗಳ ಮಧ್ಯದಲ್ಲಿ, ಅಂದರೆ ಅಲೆ ಹತ್ರ ಕೂತ್ಕೊಂಡು ನಾವು ಊಟ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ನಾನು ಸರಿ ಊಟ ಎಂಜಾಯ್ಮೆಂಟಲ್ಲಿ ಆಯಿತು. ಹೋಗಿ ಬೀಚ್ ಹತ್ರ ಅಲೆಗಳ ಹತ್ರ ಆಟ ಆಡೋಣ ಅಂದ್ಬಿಟ್ಟು ಹೋಗಿ ನಿಂತ್ಕೊಂಡು ಏನೋ ಒಂಥರ ಪೀಸು. ಅಲೆ ನೋಡ್ಕೊಂಡು ಅಷ್ಟೊತ್ತಲ್ಲಿ ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಟೆನ್ಷನೆಲ್ಲ ಫ್ರೀ ಮಾಡಿಕೊಂಡು ಚೆನ್ನಾಗಿತ್ತು ಒಂಥರ ಗೋವಾ ಇವತ್ತಿನ ದಿನ. ಫೈನಲಿ ಇವತ್ತೊಂದು ಡೇ ಮುಗಿಸಿದ್ದೀವಿ. ಇನ್ನೂ ಒಂದು ದಿವಸ ಇಲ್ಲೇ ಇರ್ತೀವಿ ಗೋವಾಲೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಕಂಡಿದ್ರೆ ಡಿಸ್ಲೈಕ್ ಮಾಡಿ. ನಾಳೆ ವಿಡಿಯೋಲಿ ಸಿಗ್ತೀನಿ. ಇನ್ನೂ ಚೆನ್ನಾಗಿರುತ್ತೆ ನಾಳೆ. ನೀವು ಮಾಡಬೇಕಾದ್ರೆ ಇಷ್ಟೇ, ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.